ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಶ್ರೀಕಾಂತ್. ಇವತ್ತು ಏನಪ್ಪ ವಿಷಯ ಅಂದರೆ, ಒಂದು ಔಟ್ಸೈಡ್ ಹೋಗೋದಿದೆ, ಹೋಗ್ತಾ ಇದ್ದೀನಿ. ಹೋಗ್ತಾ ನಿಮ್ಮ ಜೊತೆಗೆ ಒಂದು ಚಿಕ್ಕ ಸ್ಟೋರಿ ಶೇರ್ ಮಾಡ್ಕೊಳ್ಳುವ ಅಂತೇಳಿ. ಒಂದು ಏನಪ್ಪ ಸ್ಟೋರಿ ಅಂದರೆ, ಈಗ ನಿಮ್ಗೆ ಗೊತ್ತಿದ್ದಂಗೆ ಫುಲ್ಲು ಎಲೆಕ್ಷನ್, ಸಿಕ್ಕಾಪಟ್ಟೆ ಹೀಟ್ ಇದೆ, ಎಲೆಕ್ಷನ್ ಹೀಟ್ ಇದೆ. ಒಂದು ಪಕ್ಷದವರು ನಾವು ಅದನ್ನೂ ಕೊಡ್ತೀವಿ, ಒಂದು ಪಕ್ಷದವ್ರು ಇದನ್ನೂ ಕೊಡ್ತೀವಿ, ಆ ರೂಲ್ ತೆಗೆದಾಕ್ತೀವಿ, ಇದು ಹೊಸ ರೂಲ್ ತರ್ತೀವಿ, ಏನೇನೋ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಮ್ಯಾನಿಫೆಸ್ಟೋ ಬೇರೆ ಬೇರೆ ವೆರೈಟಿ ಬರ್ತಾ ಇದೆ. ಒಟ್ಟಿನಲ್ಲಿ ಯಾರಿಗೆ ಲಾಭ ಯಾರಿಗೆ ಲಾಸು ಅಂತ ಕ್ಯಾಲ್ಕುಲೇಷನ್ ಮಾಡೋದೇ ಕಷ್ಟ ಸ್ನೇಹಿತರೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ಈಗ ಇದ್ದೀವಿ. ಯಾರು ಅಧಿಕಾರಕ್ಕೆ ಬರ್ತಾರೆ, ಯಾರು ಅಧಿಕಾರಕ್ಕೆ ಬರಲ್ಲ ಅನ್ನೋದು ಸಮೇತನೂ ಗೊತ್ತಿಲ್ಲ ಸ್ನೇಹಿತರೆ. ಹಾಗಾಗಿ ಏನಪ್ಪ ಇವತ್ತು ನನ್ನ ಸ್ಟೋರಿ ಅಂದರೆ, ಈಗ ಆಡಳಿತ ಪಕ್ಷ ಏನು ಹೇಳುತ್ತಪ್ಪ, ದೇಶದ ಒಳಿತಿಗಾಗಿ ನಾವೆಲ್ಲ ಶ್ರಮಿಸ್ತೀವಿ ಅಂತ ಹೇಳ್ತಾರೆ. ವಿರೋಧ ಪಕ್ಷದವರು ಏನಂತ ಇದಾರಪ್ಪ, ಇಲ್ಲ ಆಡಳಿತ ಪಕ್ಷದವರು ಅಚ್ಚೇ ದಿನ ಆಯ್ ಅಂತ ಹೇಳಿದ್ರು ಹಿಂದಿನ ಇಲೆಕ್ಷನ್ಗೆ. ಅಚ್ಚೇ ದಿನ ಎಲ್ಲೋತು? ಅಚ್ಚೇ ದಿನ ಈಗ ಎಲ್ಲಿದೆ? ಅಚ್ಚೇ ದಿನ ಅಂದ್ರೆ ಏನು? ಇದೆಲ್ಲ ಜನರಿಗೆ ಮೋಸ, ಫೇಕ್ ಮಾಡ್ತಾ ಇದ್ದಾರೆ ಅನ್ನೋದು ಅಪೋಸಿಟ್ ಪಕ್ಷದ ತಾನೆ. ಹಾಗಾಗಿ ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಸ್ಟೋರಿ, ಒಂದು ಕತೆ ಏನು ಹೇಳ್ತಾ ಇದ್ದೀನಲ್ಲ, ಆ ಕತೆ ಏನಪ್ಪ ಅಂದರೆ, ನಾನೀಗ ಆಲ್ರೆಡಿ ನೋಡಿ ರೈಲ್ವೆ ಟ್ರ್ಯಾಕ್ ಬಳಿ ಬಂದಿದ್ದೀನಿ. ಒಂದು ರೈಲ್ವೆ ಟ್ರ್ಯಾಕಲ್ಲಿ ಇದ್ದೀನಿ. ಈಗ ಇಲ್ಲಿಂದ ನೆಕ್ಸ್ಟ್ ಮುಂದೆ ಹೋಗೋಣ. ಈಗ ಮತ್ತೆ ಸ್ಟೋರಿ ಕಥೆಗೆ ಬರೋಣ. ಈಗ ಅಚ್ಚೇ ದಿನ, ಈಗ ವಿರೋಧ ಪಕ್ಷದವ್ರ ಪ್ರಕಾರ ಇನ್ನೂವರೆಗೂ ಅಚ್ಚೇ ದಿನ ಅನ್ನೋದು ಬಂದಿಲ್ಲ. ಅಚ್ಚೇ ದಿನ ಎಲ್ಲೋಯ್ತು? ಏನಪ್ಪ ಅವರು ಅಚ್ಚೇ ದಿನ ಅಂದರೆ, ಮೋದಿ ಈಗ ಇರೋ ಆಡಳಿತ ಪಕ್ಷದವರು, ಅವರು ಆಡಳಿತಕ್ಕೆ ಬಂದ ತಕ್ಷಣ ಪ್ರತಿ ಒಬ್ಬರ ಅಕೌಂಟಿಗೂ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದರು ಅಂತೇಳಿ ಈಗ ವಿರೋಧ ಪಕ್ಷದವ್ರು ಹೇಳ್ತಾರೆ. ಆದರೆ ರೂಲಿಂಗ್ ಪಾರ್ಟಿ ಅವ್ರು ಏನು ಹೇಳ್ತಾರೆ ಅಂದರೆ, ಆಡಳಿತ ಪಕ್ಷದವ್ರು ಏನು ಹೇಳ್ತಾರೆ, ಇಲ್ಲ, ವಿದೇಶದಲ್ಲಿರುವಂಥ ಕಪ್ಪು ಹಣವನ್ನು ವಾಪಸ್ ತಗೊಬಂದರೆ ಪ್ರತಿ ಒಬ್ಬರ ಅಕೌಂಟಿಗೂ 15 ಲಕ್ಷ ರೂಪಾಯಿ ಬರುತ್ತೆ ಅಂತ ನಾವು ಹೇಳಿದ್ರು ಅಂತ ಅವ್ರು ಹೇಳ್ತಾರೆ. ನಾನು ಕೆಲವು ಕಡೆ ವಾಚ್ ಮಾಡಿದೆ, ನೋಡಿದ್ರು ಹೌದು ಹಾಗೇ ಇದೆ, ಎಲ್ಲಿ ಅಕೌಂಟಿಗೆ ಹಾಕ್ತೀವಿ ಡೈರೆಕ್ಟ್ ಅಂತ ಹೇಳಿಲ್ಲ, ಒಬ್ಬೊಬ್ಬರ ಅಕೌಂಟಿಗೆ ಅಷ್ಟು ಬರುತ್ತೆ ಅಂತೇಳಿ ಹೇಳಿದ್ರು. ಇನ್ನು ಮೀಡಿಯಾದವ್ರು ಏನು ಹೇಳಿದ್ರು, ಆಗಿಲ್ಲ, ಎಷ್ಟು ಹೆಚ್ಚಾಗಿ ಆ ಟೈಮಿಗೆ ನೋಟ್ ಬ್ಯಾನ್ ಆಗಿರಲಿಲ್ಲ ಅನಿಸುತ್ತೆ. 2,000 ರೂಪಾಯಿ ನೋಟನ್ನು ಜೋಡಿಸ್ತಾ ಹೋದರೆ ಚಂದ್ರಲೋಕಕ್ಕೆ ಸುಮಾರು 10 ಸುತ್ತು ಹೋಗಿ ಬರಬಹುದು. ಆ ಥರ ಇದೆ, ಹೋಗಿ ಬರ್ಲಿಕ್ಕೆ ಆಗುತ್ತೆ, ಆ ಥರ ಅಷ್ಟು ದುಡ್ಡು ಆಗುತ್ತೆ ಅಂತಲೂ ಹೇಳಿದ್ರು. ಅಂತ ಸರ್ಕಾರ ಕ್ಯಾಲ್ಕುಲೇಷನ್ ಮಾಡಿದ ಪ್ರಕಾರ ಒಬ್ಬೊಬ್ಬರ ಅಕೌಂಟಿಗೆ 15 ಲಕ್ಷ ಬರುತ್ತೆ ಅಂತ ಹೇಳಿದ್ರು. ಇವರು ಅದನ್ನು 15 ಲಕ್ಷ ರೂಪಾಯಿ ಅಕೌಂಟಿಗೆ ಬಂದಿಲ್ಲ, ಜನರಿಗೆ ಮೋಸ ಮಾಡಿದ್ರು. ಅಚ್ಚೇ ದಿನ ಎಲ್ಲೋಯ್ತು, ಬಂದಿಲ್ಲ, ಕೆಲವ್ರ ಕೆಲಸ ಏನು ಉದ್ಯೋಗ ಆಗಿಲ್ಲ, ಹಾಗೆ ಎಲ್ಲ ಹೇಳ್ತಾ ಇದ್ರು ಸ್ನೇಹಿತರೆ. ಈ ಅಚ್ಚೇ ದಿನ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಒಂದು ವಾಟ್ಸಪ್ಪಲ್ಲಿ ಮುಂಚೆಲ್ಲ ಒಂದು ಆರ್ಟಿಕಲ್ ಹರಿದು ಬಂದಿತ್ತು, ಕೆಲವೊಂದು ಪೇಪರಲ್ಲೂ ಬಂದಿತ್ತು, ನಾನು ನೋಡಿದ್ದೆ ಅದನ್ನು. ಅದೇ ಆರ್ಟಿಕಲ್ನ ಇವತ್ತು ನಿಮ್ಮ ಮುಂದೆ ನಾನು ಹೇಳ್ತೀನಿ. ಈಗ ಎಷ್ಟು ಜನ ಓದಿದವ್ರಿಗೆ ಗೊತ್ತಿರುತ್ತೆ, ಓದಿಲ್ಲ ಅಂದಿದ್ರೆ ಈ ಆರ್ಟಿಕಲ್ ಮೂಲಕ ನೀವು ತಿಳ್ಕೊಳ್ಳಿ. ಸರಿ ಇದ್ದರೆ ನನಗೊಂದು ಕಾಮೆಂಟ್ಸ್ ಮಾಡಿ ಸ್ನೇಹಿತರೆ. ಇವಾಗ ಎಲ್ಲಿ ಬರೋಣ ಅಂದರೆ, ಈಗ ಸರ್ಕಾರ, ರೂಲಿಂಗ್ ಸರ್ಕಾರ ವಿದೇಶದಲ್ಲಿರುವಂಥ ಎಲ್ಲ ಕಪ್ಪು ಹಣವನ್ನು ಭಾರತಕ್ಕೆ ರಿಟರ್ನ್ ತಂದಿದೆ ಸ್ನೇಹಿತರೆ. ಸ್ವಿಸ್ ಬ್ಯಾಂಕಲ್ಲಿ 1 ರೂಪಾಯಿ ಕಪ್ಪು ಬ್ಲ್ಯಾಕ್ ಮನಿ ಇಲ್ಲ, ಎಲ್ಲ ಹಣನೂ ಬಂದಾಗಿದೆ. ಎಲ್ಲಿಗೆ? ಇಂಡಿಯಾಕ್ಕೆ ಬಂದಿದೆ. ಇಂಡಿಯಾ ಬ್ಯಾಂಕಲ್ಲಿ ಇದೆ ಈಗ ಎಲ್ಲ, ರಿಸರ್ವ್ ಬ್ಯಾಂಕು ಅಥವಾ ಇಂಡಿಯನ್ ಯಾವುದೋ ಒಂದು ಬ್ಯಾಂಕಿಗೆ ಎಲ್ಲ ಅಮೌಂಟು ಬಂದ್ಬಿಟ್ಟಿದೆ. 1 ರೂಪಾಯಿ ಬ್ಲ್ಯಾಕ್ ಮನಿ ಹೊರಗಡೆ ಸ್ವಿಸ್ ಅಲ್ಲಿ ಇಲ್ಲ. ಈಗ ಬಂದಿದೆ, ರೂಲಿಂಗ್ ಪಾರ್ಟಿ ಅಷ್ಟು ತಂದಿದೆ ಅಂತ ಹೇಳಿದೆ. ತಂದ ಮೇಲೆ ಆ ದುಡ್ಡನ್ನು ಪ್ರತಿಯೊಬ್ಬರ ಅಕೌಂಟಿಗೂ ಜಮಾ ಮಾಡಬೇಕಲ್ಲ. 15 ಲಕ್ಷ ಅಂದರೆ ಇವತ್ತು ಹುಟ್ಟಿದ ಮಗುವಿಂದ ಹಿಡಿದು ನಾಳೆ ಸಾಯ್ತಾರೆ, ಏನು ಬೆಡ್ಡಲ್ಲಿದೆ ಅವ್ರು ನಾಳೆ ತೀರ್ಕೊಂತಾರೆ ಬೆಡ್ಡಲ್ಲಿದ್ದವರು, ಅಂದರೆ ಇವತ್ತು ಜೀವಂತ ಇದ್ದಾರೆ ತಾನೆ, ಅಂದಮೇಲೆ ಇವತ್ತು ಅವ್ರ ಅಕೌಂಟಿಗೆ ಹೋಗಲೇಬೇಕಲ್ಲ ಅಮೌಂಟ್ ಹೋಗ್ಬೇಕು. ಹಾಗಿದ್ದಾಗ ಇವತ್ತು ರಾತ್ರಿನೇ ಇಟ್ಕೊಳ್ಳಿ,
ಇವತ್ತು ರಾತ್ರಿ 12 ಗಂಟೆಗೆ ಸರ್ಕಾರ ಒಬ್ಬೊಬ್ಬರ ಅಕೌಂಟಿಗೂ 15 ಲಕ್ಷ ರೂಪಾಯಿಯನ್ನು ಡೆಪಾಸಿಟ್ ಮಾಡ್ತು ಸ್ನೇಹಿತರೆ. ಆಗಿದೆ, ಡೆಪಾಸಿಟ್ ಆಯಿತು. ಪ್ರತಿಯೊಬ್ಬರಿಗೂ ಡೆಪಾಸಿಟ್ ಆಯಿತು, ಮಾಡಿದ್ದೀವಿ ಅನ್ನೋದನ್ನು ಪ್ರತಿಯೊಬ್ಬರ ಮೊಬೈಲಿಗೂ ಅವ್ರ ಬ್ಯಾಂಕ್ ಅಕೌಂಟಿಂದ ಮೆಸೇಜ್ ಬಂದಿದೆ. ಹಾಗೂ ಸರ್ಕಾರ ಅನೌನ್ಸ್ ಮಾಡಿದೆ, ನಾವು ನುಡಿದಂತೆ ನಡೆದಿದ್ದೀವಿ, 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ವಿ, ಆ ಥರ ಹಾಕಿದ್ದೀವಿ ಅಂತ ಹೇಳಿ ತಿಳ್ಕೊಳ್ಳಿ. ಈಗ 15 ಲಕ್ಷ ರೂಪಾಯಿ ಬಂತು. ನಮ್ಮ ಮನೆಯಲ್ಲಿ ನಾವು 2 ಜನ ಇದ್ದೀವಿ. 2 ಜನ ಅಕೌಂಟಿಗೆ 30 ಲಕ್ಷ ಬಂತು. ನಿಮ್ಮ ಮನೆಯಲ್ಲಿ 4 ಜನ ಇದ್ದೀರಿ, 60 ಲಕ್ಷ ಬಂತು. ಇನ್ನೊಬ್ಬರ ಮನೆಯಲ್ಲಿ 10 ಜನ ಇದ್ದಾರೆ, ಮಕ್ಕಳು ದೊಡ್ಡವರು ಎಲ್ಲರೂ ಸೇರಿ 10 ಜನ ಇದ್ದಾರೆ. ಅವ್ರ ಮನೆಗೆ 1.5 ಕೋಟಿ ಬಂತು ಸ್ನೇಹಿತರೆ. ಅಂದಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ದುಡ್ಡಿದೆ. ಪ್ರತಿಯೊಬ್ಬ ಬಡವನ ಅಕೌಂಟ್, ಭಾರತೀಯ ಬಡವನ ಪ್ರತಿಯೊಬ್ಬನ ಅಕೌಂಟ್ ಅಲ್ಲ, ಮಿನಿಮಮ್ ಬ್ಯಾಲೆನ್ಸ್ 15 ಲಕ್ಷ ಮಿನಿಮಮ್ ಬ್ಯಾಲೆನ್ಸ್ ಅಂದರೆ ಇದೆ, ಅಷ್ಟು ಅಮೌಂಟ್ ಇದೆ. ಅಂದಮೇಲೆ ಅಚ್ಚೆ ದಿನ ಬಂದಂಗೆಲ್ಲ ಸ್ನೇಹಿತರೆ. ಇನ್ನೆಂತ ಇದೆ ಅಚ್ಚೆ ದಿನ ಅಂದ್ರೆ ಮತ್ತೆ ಕೈಯಾಗ ದುಡ್ಡಿದೆ ಅಂದರೆ ಲೈಫ್ ಜಿಂಕಲ್ಲ, ಮಜಾ ಹೊಡಿಬೋದು. ಏನು ಯಾರ ಹತ್ರನೂ ಕೈ ಚಾಚೋ ಅವಶ್ಯಕತೆ ಇಲ್ಲ. ನನ್ನ ಹತ್ರ ಕ್ಯಾಶ್ ಇದೆ ಅಂದ್ರೆ ಅಚ್ಚೆ ದಿನ ಆಯಿತು ಅಂತೇಳಿ ಅರ್ಥ ಅಲ್ಲ. ಇವತ್ತಿಂದ ಅಚ್ಚೆ ದಿನ ಅಂದರೆ ಮಜಾ ಮಾಡ್ಬೋದು ಬಿಡಿ. ಆಯಿತು, ಪ್ರತಿಯೊಬ್ಬರಿಗೂ ಬಂತು, ಸಮಸ್ಯೆ ಇಲ್ಲ, ದುಡ್ಡಂತೂ ಇದೆ. ಲೈಫ್ ಎಂಜಾಯ್ ಮಾಡೋದು ಒಂದೇ ಬಾಕಿ ಸ್ನೇಹಿತರೆ, ಏನೂ ಬೇಡ, ಲೈಫ್ ಅಷ್ಟೇ. ಹಂಗೆ ಬರೋಣ. ಈಗ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ದಿನ ಪೇಪರ್ ನೋಡೋದ್ರಲ್ಲಿ, ನ್ಯೂಸ್ ನೋಡೋದ್ರಲ್ಲಿ ಕಾಲ ಕಳೆದ್ವಿ ನಾವು. ಅಂದರೆ ಮಾಡಿದ್ವಿ, ನ್ಯೂಸಲ್ಲೆಲ್ಲ ಬಂತು, ಅದೇನು ಬ್ರೇಕಿಂಗ್ ನ್ಯೂಸು, ಎಲ್ಲಿ ನೋಡಿದ್ರು ಸುದ್ದಿ ಬಂತು, ಎಲ್ಲ ಬಂತು. ಇವತ್ತಿನ ವಿಷಯ ಅಂತೂ ಪರ್ಫೆಕ್ಟ್ ಎಲ್ಲ ಗೊತ್ತಾಯ್ತು, ಯಾರ್ಯಾರು ಏನೇನಿಗೆ ಎಷ್ಟೆಷ್ಟು ಅಮೌಂಟ್ ಎಷ್ಟೆಷ್ಟು ಬಂತು ಏನು ಎಲ್ಲ. ಈಗ ನಾಳೆ ಬೆಳಗ್ಗೆ ಅಲ್ಲ, ನಾಳೆ ಒಬ್ಬ ಹಿರಿಯ ಯಜಮಾನರು, ರಿಟೈರ್ಡ್ ಪರ್ಸನ್ ಅಂತ ಇಟ್ಕೊಳ್ಳಿ, ಹಿರಿಯ ವ್ಯಕ್ತಿ, ಅವ್ರದ್ದು ಬೆಳಗ್ಗೆ ಸಂಪ್ರದಾಯ ಏನಪ್ಪ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಪೇಪರು ಹಾಲು ತರುವಂಥದ್ದು. ಯಾಕಂದ್ರೆ ಮನೆಗೆ ಮಕ್ಳು ಇರ್ತಾವೆ, ಚಿಕ್ಕ ಮಕ್ಳಿದಾವೆ, ಅವ್ರ ಮನೆಯಲ್ಲೂ ಮಕ್ಳಿದ್ದಾರೆ, ಮಕ್ಳಿಗೆ ಪೇಪರು, ಮಕ್ಳಿಗೆ ಹಾಲು, ದೊಡ್ಡವ್ರಿಗೆ ಪೇಪರು ತರುವಂಥದ್ದು ರೂಢಿ. ಯಾಕಂದ್ರೆ ಬೆಳಗ್ಗೆ ಪೇಪರ್ ನ್ಯೂಸ್ ಪೇಪರ್ ಓದ್ಬೇಕಂದ್ರೆ ಕೆಲವ್ರಿಗೆ ಚಹಾ ಕುಡಿತಾವು, ಒಂದು ರೂಢಿ ಇರುತ್ತೆ. ಅದಕ್ಕೆ ತಕ್ಕಂಗೆ ಅವರು ಪ್ರಿಪೇರ್ ಮಾಡ್ಕೊಳ್ತಾರೆ. ಎದ್ರು ಯಜಮಾನ್ರು ಬೆಳಗ್ಗೆ ಮುಂಚೆ ಹೋದರು ಹಾಲು ತರಲಿಕ್ಕೆ, ನ್ಯೂಸ್ ಪೇಪರ್ ತರಲಿಕ್ಕೆ, ಅವ್ರದ್ದೇ ಏರಿಯಾದಲ್ಲಿ ಹತ್ತಿರದಲ್ಲಿ ಹೋದಾಗ ಹಾಲು ಅಂಗಡಿ ಬಂದಿತ್ತು, ಕ್ಲೋಸ್ ಇತ್ತು ಅವತ್ತು. ಏನು ಹೇಳಿದ್ರು, ನಿತ್ಯ ತರ್ತಿದ್ರಲ್ಲ, ಏನು ಇಲ್ಲ ಹೋಗ್ಬಿಟ್ಟ ಇವನು, ಎಲ್ಲೋ ಮದುವೆ ಮುಂಜಿ ಕಾರ್ಯಕ್ರಮಕ್ಕೆಲ್ಲ ಹೋಗಿದ್ದಾನೆ, ನಾಳೆ ಬರ್ಬೋದು, ಪೇಪರ್ ತಗೊಳ್ಳುವ, ಯಾಕಂದರೆ ನಿನ್ನೆ ದುಡ್ಡು ಹಾಕಿದ್ದಾರೆ, ಇವತ್ತು ಬಂದಿದೆ, ದುಡ್ಡಿನ ವಿಷಯ ತಿಳ್ಕೊಬೇಕಲ್ಲ. ಪೇಪರ್ ನೋಡಿದ್ರು, ಪೇಪರ್ ಸಿಕ್ತವ್ರಿಗೆ ಪೇಪರ್ ತೊಗೊಂಡು ಮೇಲೆ ಹಾಲಿಗೆ ಬೇಕಲ್ಲ, ಹಾಗೆ ನೆಕ್ಸ್ಟ್ ಸುಮಾರು ಮುಂದೆ ಹೋದ ನಂತರ ಒಂದು ಹಾಲಿನ ಅಂಗಡಿ ಓಪನ್ ಇತ್ತು, ಅಲ್ಲಿ ಹಾಲು ಸಿಕ್ತವ್ರಿಗೆ ಹಾಲು ತೊಗೊಂಡ್ರು. ಪೇಪರ್ನ ಹಿಂದೆ ಮುಂದೆ ನೋಡ್ಕೊಂತ ಟೋಟಲಿ ಮನೆಗೆ ಬಂದರು. ಮನೆಗೆ ಬಂದ ನಂತರ ಮನೆಗಿದ್ದವ್ರೆಲ್ಲ ಚಹಾ ಮಾಡಿಕೊಟ್ರು, ಚಹಾ ಕುಡಿತಾ ಪೇಪರ್ ಎಲ್ಲ ನೋಡಿದ್ರು. ನಿನ್ನೆದೇ ವಿಷಯ ಫುಲ್ಲು ದುಡ್ಡು ಬಂದಿದೆ, ಎಲ್ಲ ಕುಣಿತಿದ್ದಾರೆ, ಪಟಾಕಿ ಹೊಡಿತಿದ್ದಾರೆ, ರೂಲಿಂಗ್ ಪಾರ್ಟಿ ಅಂತ ಗ್ರೇಟು, ದುಡ್ಡು ಕೊಟ್ಟರು, ಖುಷಿಯಿಂದ ಎಲ್ಲರೂ ಖುಷಿಯಿಂದ ಇದ್ದಾರೆ ಸ್ನೇಹಿತರು, ಯಾರು ದುಃಖದಲ್ಲಿಲ್ಲ. ಇನ್ನು ಕೆಲವರು ನನ್ನ ಅಕೌಂಟಿಗೆ ಇನ್ನೂ ಜಮಾ ಆಗಿಲ್ಲ ಅನ್ನೋರು ಇದ್ದಾರೆ, ಅವ್ರದ್ದು ಏನೋ ಲಿಂಕಿಂಗ್ ಪ್ರಾಬ್ಲಮ್ ಇರ್ಬೋದು. ಒಟ್ಟಲ್ಲಿ ಸುಭಿಕ್ಷವಾಗಿದೆ ದೇಶ, ಅಚ್ಚೇ ದಿನ್ ಅನ್ಬೋದು, ಅಲ್ಲ ಅಚ್ಚೇ ದಿನ್. ಹಂಗೆ ಆಯಿತು, ಅವತ್ತಿನ ದಿನ ಕಳೀತು. ರಿಟೈರ್ಡ್ ಯಜಮಾನರು ಮನೆಗೆ ಇರ್ತಾರೆ, ಮಕ್ಕಳೆಲ್ಲ ಕೆಲವು ವರ್ಕ್ ಮಾಡ್ತಾರೆ, ಡ್ಯೂಟಿ ಮಾಡ್ತಾರೆ, ಅವ್ರ ಮನೆಗೆ ಎಲ್ಲರೂ ಇದ್ದಾರೆ, ದುಡ್ಡಿದೆ, ಅವ್ರ ರಿಟೈರ್ಮೆಂಟ್ ದುಡ್ಡಿದೆ, ಮಕ್ಕಳು ಮನೆಗೆ ಬಂದಿರೋ ದುಡ್ಡು ಲಕ್ಷ ದುಡ್ಡಿದೆ. ಮರುದಿವಸ ಹಾಲಿಗೆ ಹೋದ್ರು, ಮರುದಿವಸನೂ ಹಾಲು ಬೇಕಲ್ಲ ಬೆಳಗ್ಗೆ ಮಕ್ಕಳಿಗೆ. ಹಾಲಿಗೆ ಹೋದಾಗ ನೋಡಿದರೆ ಏನಿಲ್ಲ, ಅವನು ಹಾಲವನು ಓಪನ್ನೇ ಮಾಡಿಲ್ಲ, ಕಾಯಮನು. ಮುಂದೆ ಹೋದ್ರು, ಪೇಪರ್ ನೋಡಿದ್ರು, ಪೇಪರ್ನೂ ಇಲ್ಲ. ಮುಂದೆ ಹೋದ್ರು, ಅಲ್ಲವೂ ಇಲ್ಲ. ಏನಪ್ಪ ಇವತ್ತೆಲ್ಲ ಸಾಲ ಒಬ್ರ ಮೇಲೆ ರಜೆ ಮಾಡ್ಬಿಟ್ಟಿದ್ದಾರೆ, ಸೀಸನ್ ಬೇರೆ, ಮದುವೆ ಫಂಕ್ಷನ್ ಏನೋ ಅಂದ್ಕೊಂಡಿರ್ಬೋದು ಯಜಮಾನರು. ಆಯ್ತಪ್ಪ ಅಂತ ಅಲ್ಲಿ ನೋಡಿದ್ರು, ಸೀದಾ ಬರೀ ಕೈಯಲ್ಲಿ ಮನೆಗೆ ಬಂದರು. ಆಗುತ್ತಾ ಬರೀ ಕೈಯಲ್ಲಿ ಬಂದರೆ, ಮನೆ ಮಕ್ಕಳಿದ್ದಾವೆ, ಹಾಲು ಕುಡಿಯೋ ಮಕ್ಕಳಿದ್ದಾವೆ, ತಾಯಿ ಎಷ್ಟಂತ ಹಾಲು ಕೊಡ್ಲಿಕ್ಕೆ ಸಾಧ್ಯ? ಮಕ್ಕಳು ಹಂಗೆ ಮನೆಗೆ ಬಂದು ನೋಡಿದ್ರು, ಹಾಲಿಲ್ಲ ಇವತ್ತಿಲ್ಲ ಅಂತ ಹೇಳಿದ್ರು. ಹಾಗೆ 2ನೇ ಮತ್ತು 3ನೇ ದಿನ ಬಂತು, 4ನೇ ದಿನ ಬಂತು.
ಹೋಗಿ ಬಂದ್ರು. ಹಾಲಿಲ್ಲ ಸ್ನೇಹಿತರೆ, ಹಾಲಿಲ್ಲ. ಮನೆಗಿರೋ ಎಲ್ಲ ತರಕಾರಿ, ಕಿರಾಣಿ, ದಿನಸಿ ಎಲ್ಲವೂ ಖಾಲಿ ಆಗ್ತಾ ಬಂದು, ಎಲ್ಲನೂ ಖಾಲಿ ಆಗ್ತಾ ಇತ್ತು. ಖಾಲಿ ಆಗ್ತಾ ಬಂದ್ಮೇಲೆ ತರಲೇಬೇಕಲ್ಲ. ಮತ್ತೆ ಯಥಾವತ್ತು ಹಗಲೇ ಹೋದ್ರು, ಅಂದ್ರೆ ಸ್ವಲ್ಪ ಟೈಮ್ ಆದ್ಮೇಲೆ ಹೋದ್ರು. ಹಾಲೆಲ್ಲ ಸಿಕ್ಕಿಲ್ಲ ಬೆಳಗ್ಗೆ ಅಂದಮೇಲೆ ನಾರ್ಮಲ್ 10 o'clock ಬೆಳಗ್ಗೆ ಮಾರ್ನಿಂಗ್ ಹೋದಾಗ ನೋಡಿದ್ರು, ಮುಂದೆ ಹೋದ್ರು. ಅವ್ರು ಕಾಯಂ ಏನು ತರ್ತಿದಲ್ಲ ದಿನಸಿ ಅಂಗಡಿ ಓಪನ್ ಇರಲಿಲ್ಲ ಸ್ನೇಹಿತರೆ. ಅದು ಏನು ಇನ್ನೂ ರಜೆನಲ್ಲ ಅಂತ ಮುಂದೆ ನೋಡಿದ್ರು. ದೊಡ್ಡ ಮಾಲು, ಸೂಪರ್ ಮಾರ್ಕೆಟ್ ಇದೆ ದೊಡ್ಡದು. ಅದ್ರ ಬಾಗಿಲು ತೆಗಿಲಿಕ್ಕೂ ಒಬ್ಬನಿಲ್ಲ, ಹಾಗೂ ಕಾಯ್ಲಿಕ್ಕೂ ಒಬ್ಬ ವಾಚ್ಮೆನ್ ಸಮೇತ ಇದ್ದಿರ್ಲಿಲ್ಲ. ಅಲ್ಲಿ ಯಾರ್ಯಾರು ಇಲ್ಲ, ಖಾಲಿ ಇದೆ, ಬರೀ ಕೈಯಲ್ಲಿ ಖಾಲಿ ಇದೆ, ಯಾರು ಇಲ್ಲ. ಹಾಲು ಬೇಕೇ ಬೇಕಲ್ಲ ಸ್ನೇಹಿತರೆ. ಮಕ್ಕಳು ಅಳುತ್ತಿದ್ದಾವೆ, ಮನೆಗೆ ಆಲ್ರೆಡಿ ಕಿರಾಣಿ ಖಾಲಿ ಆಗಿದೆ, ಕೊತ್ತಂಬರಿ ಸೊಪ್ಪಿನ ಐಟಮ್ ಅನ್ನೋದು ಯಾವುದೂ ಇಲ್ಲ, ಎಲ್ಲ ಖಾಲಿ ಆಗಿದೆ. ಹೆಂಗಪ್ಪ, ಏನು ಈ ಥರ ಎಲ್ಲ ರಜೆ ಮಾಡಕ್ಕೆ ಹಿಡಿದ್ಬಿಟ್ರಿ, ಹೆಂಗೆ ಕಷ್ಟ ಆಗುತ್ತಲ್ಲ ಮುಂದೆ ಅಂತ ಯೋಚನೆ ಮಾಡಿದ್ರು. ಸರಿ ನೋಡೋಣ, ಇಲ್ಲೇ ಮುಂದೆ ಆ ಶಾಪಲ್ಲಿ ಇಲ್ಲ ಅಂದ್ರು ರೈತರು ಇದಾರಲ್ಲ, ನೇರ ಬೆಳೆಯೋ ರೈತರು ಇದ್ದಾರೆ, ರೈತರ ಮನೆಗೆ ಹೋಗುವ, ಸಿಗುತ್ತೆ ಏನಾರ, ಅವ್ರು ಬೆಳೆದಿರ್ತಾರೆ ಹೇಗಿದ್ರು ಅಂತ ಹೋದ್ರು. ರೈತ ಏನು ಗದ್ದೆಯಿಂದ ಬರ್ತಾ ಇದ್ದ, ಜಮೀನ್ ಕಡೆಯಿಂದ, ಹೆಗಲ ಮೇಲೆ ಗುದ್ಲಿ ಸಲಾಕೆ ಎಲ್ಲ ಇತ್ತು. ಏನಪ್ಪಾ, ನಂಗೊಂದು ಸ್ವಲ್ಪ ತರಕಾರಿ ಬೇಕಲ್ಲ ಅಂತ ಅವ್ರು ಏನು ಯಜಮಾನ್ರು ಎದುರಿಗೆ ಎಲ್ಲಾನು ತೆಗೆದು ರೈತ ಒಗದ ಹೊರಗೆ. ಯಾಕೆ ದುಡಿಬೇಕು, ಕೈಯಾಗ ಲಕ್ಷ ದುಡ್ಡಿದೆ, ಇನ್ನೂ ಏನಂತ ದುಡಿಬೇಕು, ದುಡಿದು ಸಾಕಾಗಿ ಹೋಗಿದೆ ನಮ್ಗೆ. ಇನ್ನಾರು ನೆಮ್ಮದಿಯಿಂದ ನಾವು ದುಡ್ಡು ತಂದು ತಿಂತೀವಿ, ಇನ್ನೆಲ್ಲ ನಮ್ಮ ಹತ್ರ ಎಲ್ಲ ಏನು ಸಿಗಲ್ಲ, ನೀವು ಹೋಗಿ ಶಾಪಲ್ಲಿ ಅಂಗಡಿಯಲ್ಲಿ ನೋಡ್ಕೊಳ್ರಿ ಅಂತ ಹೇಳಿ ಸಿಟ್ಟಿಂದ ಯಜಮಾನ್ರಿಗೆ ದಬಾಯಿಸಿ ಸಲಾಕೆ ಎಲ್ಲ ಒಗೆದು ಮುಕ್ತ ಉಳ್ದ. ಏನಪ್ಪ ಇವನು ಹಿಂಗ ಅಂದ್ಬಿಟ್ನಲ್ಲ, ಹೆಂಗೆ ಅಂತ ಹೇಳಿದ್ರು. ಎಷ್ಟು ದಿವಸ ನಡೆಯೋಕ್ಕಾಗುತ್ತೆ, ಮತ್ತೆ ಹುಡುಕ್ತಾ ಬಂದ್ರು. ನೋಡಿದ್ರು ಒಂದ್ ಕಡೆ ಹಾಲಿತ್ತು, ಕೇಳಿದ್ರು, ಹಾಲು ಕೊಡಪ್ಪ ಒಂದು ಪ್ಯಾಕೆಟು. ತಗೊಳ್ರಿ ಕೊಟ್ಟ ಅವನು. ಎಷ್ಟಪ್ಪ ಅಮೌಂಟು ಅಂದ್ರೆ, 1,000 ರೂಪಾಯಿ ಸ್ವಾಮಿ. 22 ರೂಪಾಯಿ ಕೊಟ್ರ ಒಂದು ಪ್ಯಾಕೆಟ್ ಹಾಲು ಸಿಗುತ್ತೆ, ನೀನು ಒಂದು ಪ್ಯಾಕೆಟ್ ಹಾಲಿಗೆ 1,000 ಹೇಳ್ತಿದ್ಯಲ್ಲ, ಏನು ಕತೆ ಅಂದ. ಸ್ವಾಮಿ, ನನಗೂ ಏನು ದುಡಿಬೇಕಾಗೇನಿಲ್ಲ, ನನಗೂ ಕೈ ತುಂಬ ಕಾಸಿದೆ, ನನಗೇನು ದುಡ್ಡು ತಿನ್ಬೇಕನ್ನೋ ದರ್ದು ಏನೂ ಇಲ್ಲ, ಬೇಕಾದ್ರೆ ತಗೊಳ್ರಿ, ಬೇಡ ಅಂದ್ರೆ ಬಿಡ್ರಿ, ಹಾಳಾದ್ರೆ ಆಗುತ್ತೆ ಅದು ಅಂದ. ಯಜಮಾನಿಗೆ ಹೌದು ಅನ್ನಿಸ್ತು, ದುಡಿದೇವನ ಹತ್ರ ಮತ್ತೆ ಯಾಕೆ ದುಡಿಬೇಕು, ಅದ್ರ ಮಗು ಹಾಲು ಬೇಕಲ್ಲ. ಹಾಲು ತಗೊಂಡ, ಮತ್ತೆ ಬಂದ. ಸೊಪ್ಪು ಸದೆ ಸ್ವಲ್ಪ ತರಕಾರಿ ಬೇಕು ಅಂತ ಕೇಳ್ದ. ತರಕಾರಿಯನ್ನು ನೋಡ್ದ, ಅವನು ಒಬ್ಬನು ಇದ್ದ ಅಲ್ಲಿ ಓಪನ್ ಇಟ್ಕೊಂಡು. ಸ್ವಲ್ಪ ಇರ್ಬೇಕು ಮುಂದಿನ ಯೋಚನೆ, ಇನ್ನೂ ಸ್ವಲ್ಪ ಕಾಸು ಮಾಡ್ಬೇಕನ್ನೋ ಯೋಚನೆ ಇದ್ದಿರ್ಬೋದು, ಒಟ್ಟಿನಲ್ಲಿ ಇದ್ದ. ಅದ್ರ ಹಳಿದ ಸ್ಟಾಕ್ ಇದ್ದಿರ್ಬೇಕು ಅವನ ಹತ್ರ, ಮುಂಚೆ ಎಲ್ಲ ಬೆಳೆದಿದ್ದು ಅಂತ ಕೇಳ್ದ. ಆಲೂಗಡ್ಡೆ, ಈರುಳ್ಳಿ, ಒಂದಿಷ್ಟು ಸಣ್ಣ ಪುಟ್ಟ ಐಟಮ್ ಎಲ್ಲ ತಗೊಂಡ. ಎಷ್ಟಪ್ಪ ರೇಟ್, ಎಷ್ಟಾಯ್ತು ಅಷ್ಟು ಅಂದ. ಸ್ವಾಮಿ 10,000 ರೂಪಾಯಿ ಆಯ್ತು. 10,000 ರೂಪಾಯಿ ಏನಪ್ಪ, ಇಷ್ಟು ಸಾಮಾನು ತಗೊಂಡ್ರು 100 ರೂಪಾಯಿ ಒಳಗಾಗುತ್ತೆ, ನೀನು ನೋಡ್ರಿ 10,000 ಹೇಳ್ತೀಯ. ಸ್ವಾಮಿ, ನನಗೂ ದುಡಿಯೋ ಅವಶ್ಯಕತೆ ಇಲ್ಲ, ಮಾರ್ಕೆ ತಿನ್ಬೇಕಂತೇನಿಲ್ಲ, ನನ್ನ ಹತ್ರನೂ ಇದೆ ದುಡ್ಡು, ನಾನು ಬೇಕಾದ್ರೆ ಕೊಟ್ಟು ಎಷ್ಟು ಬೇಕಾದ್ರೂ ತಗೊಂಡು ತಿಂತೀನಿ, ಇಷ್ಟೇ ಇದು ತಗೊಳ್ಳಿ, ಇಲ್ಲ ಅಂದ್ರೆ ಹೋಗ್ತಾ ಇರಿ ಅಂತ. ಎಲ್ಲರಿಗೂ ದುಡ್ಡು ಆಗ್ಬಿಡುತ್ತೆ ಎಲ್ಲರ ಹತ್ರನು. ಅಚ್ಚೇ ದಿನ ಆಯ್ ಅಂದ ಆವಾಗ. ಅಚ್ಚೇ ದಿನ ಆಯ್ ಅಂದ್ರೆ ಒಳ್ಳೆ ದಿನ ಬಂತು, ಎಲ್ಲರ ಹತ್ರ ದುಡ್ಡಿದೆ, ಇನ್ನೇನು ತೊಂದರೆ ಇಲ್ಲ, ಜನ ಎಲ್ಲ ಆರಾಮಿದ್ದಾರೆ, ಸುಖದಿಂದ ಇದ್ದಾರೆ ಅಂತೇಳಿ ಮನೆಗೆ ಬಂದ. ಸಿಕ್ತಲ್ಲ ಅಷ್ಟು ಐಟಮ್, ಅಷ್ಟು ಅಮೌಂಟ್ ಕೊಟ್ಟು ಬಂದ. ಹಾಲು ಎಷ್ಟು ದಿವಸ ಉಳಿಯುತ್ತೆ ಸ್ನೇಹಿತರೆ, ನಾಳೆ ಖಾಲಿ ತಾನೆ, ನಾಳೆ ಬೇರೆ ಹಾಲು ತರಲೇಬೇಕು. ತರಕಾರಿ ಹೇಳ್ರಿ 2 ದಿವಸ ಉಳಿಬೋದು, ಸ್ವಲ್ಪ ಹಾಕಿ, ಹಾಲು ಉಳಿಯಲ್ಲ ತಾನೆ. ಮತ್ತೆ ಮರುದಿವಸ ಹೋದ, ಯಾವ ಹಾಲು ಅಂಗಡಿನೂ ಇಲ್ಲ, ಯಾವ ತರಕಾರಿ ಅಂಗಡಿನೂ ಇಲ್ಲ, ಯಾವ ಮಾಲು ಇಲ್ಲ, ಯಾವ ಮಾಲ್ ಸೆಕ್ಯೂರಿಟಿ ಸಮೇತ ಇಲ್ಲ, ಖಾಲಿ ಇದೆ ಸ್ನೇಹಿತರೆ. ಜನ ಮಾತ್ರ ಇದ್ದಾರೆ, ಅವತ್ತು ಫುಲ್ ಜನ ಇದ್ದಾರೆ ಅಲ್ಲೆಲ್ಲ. ನೋಡ್ದ, ಜನ ಇಷ್ಟಲ್ಲ, ಎಲ್ಲರ ಹತ್ರನೂ ಚೀಲ ಇದೆ ಸ್ನೇಹಿತರೆ, ಎಲ್ಲರ ಹತ್ರನೂ ಒಂದೊಂದು ಬ್ಯಾಗ್ ಇದೆ, ಎಲ್ಲರ ಹತ್ರನೂ ಬ್ಯಾಗ್ ಇದೆ. ಹಂಗೆ ಏನೆಲ್ಲ ಸಾಮಾನು ಸಿಕ್ತಿರ್ಬೇಕು, ಎಲ್ಲೋ ಎಲ್ಲ ಚೀಲ ತೊಗೊಂಡಿದ್ದಾರಲ್ಲ, ಸಾಮಾನು ಸಿಗ್ತಿದೆ, ಚೀಲ ತಗೊಂಡ್ರು, ಸಾಮಾನು ಎಲ್ಲ ಐಟಮ್ ತಗೊಬಂದ್ರು ಅಂತ ಹೇಳ್ದ. ನೋಡಿದ್ರೆ ಹಂಗೆ ಹಂಗೆ ಹುಡುಕ್ತಾ ಹೋದ, ಇವನಿಗೆ ಬೇಕಲ್ಲ ಎಲ್ಲಿ ಸಿಗುತ್ತೆ ಅಂತೇಳಿ ಹೋದಾಗ ಅಲ್ಲಿ ಮುಂದೊಂದು ಕಡೆ ಅಕ್ಕಿ ಇತ್ತು, ಅಕ್ಕಿ ಸಿಗ್ತಾ ಇತ್ತು. ಅಕ್ಕಿ ತಗೊಂಡ. ಎಷ್ಟಪ್ಪ ಅಕ್ಕಿಗೆ ಅಂತ. ಒಂದು ಬ್ಯಾಗ್ ಅಕ್ಕಿ ಇದೆ, 1,00,000 ರೂಪಾಯಿ ಅಂದ. ಏನು 1,000 ಸಿಕ್ಕೋ ಅಕ್ಕಿ 1,00,000 ಅಂತೀಯಲ್ಲ ಅಂದ. ಪಕ್ಕದಾಗಿದ್ದವನು, ನಾನು 10 ಲಕ್ಷ ಕೊಡ್ತೀನಿ, ಒಂಚೂರು ಅಕ್ಕಿ ಕೊಡು ಅಂದ.
ಹಿಂಗಿನ ತಲೆ ಹಾಳಾಗಿದ್ದಾನೆ. 1,000ಕ್ಕೆ 10 ಲಕ್ಷ ಕೇಳ್ತಾ ಇದೆಯಲ್ಲ ಸ್ವಾಮಿ. ದುಡ್ಡಿದೆ ನನ್ನ ಹತ್ರ, ಈಗ ಯಾವುದು ತಿನ್ಲಿಕ್ಕಿಲ್ಲ, ಮನೆಗೆ ಏನೇನೂ ಇಲ್ಲ, ಅಕ್ಕಿ ಇಲ್ಲ, ಕಾಳಿಲ್ಲ, ಬೇಳೆ ಇಲ್ಲ, ಮಕ್ಕಳಿಗೆ ನಿಜ ಹಾಲಿಲ್ಲ, ತಗೊಳ್ಳೋಣ ಅಂದ್ರದ್ದು ಮೆಡಿಸಿನ್ ಸಮೇತ ಸಿಗ್ತಾ ಇಲ್ಲ. ಪರಿಸ್ಥಿತಿ ಭಾರಿ ಕೆಟ್ಟೋಗಿದೆ ಸ್ನೇಹಿತರು. ಇಲ್ಲ ಯಜಮಾನ್ರಿ ಅಂದ, ಪರಿಸ್ಥಿತಿ ಭಾರಿ ಕೆಟ್ಟೋಗಿದೆ, ನನಗೆ ಬೇಕು, ನಾನು 10 ಲಕ್ಷ ಕೊಡ್ತೀನಿ, ನನಗೆ ಅಕ್ಕಿ ಕೊಡಪ್ಪ ಅಂದ. ಅವನು ಅಕ್ಕಿ ಕೊಟ್ಟ. ಇಲ್ಲ ಮತ್ತೊಬ್ಬ ಬಂದ, ನಾನು 10 ಅಲ್ಲ 11 ಕೊಡ್ತೀನಿ ಅಂದ. ಮತ್ತೊಬ್ಬನು 12 ಅಲ್ಲಿಗೆ ದೇಶದ ಪರಿಸ್ಥಿತಿ, ಎಲ್ಲರ ಅಕೌಂಟಿಗೆ ದುಡ್ಡು ಬಂದು ತಿಂಗಳ ಮುಗಿದೋಗಿತ್ತು. ಯಾರು ಬೆಳೀತಾ ಇಲ್ಲ, ರೈತ ಬೆಳೆಯೋದು ಬೆಳೀತಾ ಇಲ್ಲ. ಆಮೇಲೆ ಫ್ಯಾಕ್ಟ್ರಿಗಳು ಯಾವುದು ಪ್ಯಾಕಿಂಗ್ ಮಾಡ್ತಾ ಇಲ್ಲ, ಸಂಸ್ಕರಣ ಮಾಡ್ತಾ ಇಲ್ಲ, ಮೆಡಿಸಿನ್ ತಯಾರಾಗ್ತಾ ಇಲ್ಲ, ಏನಿಲ್ಲ. ಎಲ್ಲರ ಹತ್ರ ದುಡ್ಡಿದೆ ಸ್ನೇಹಿತರೆ, ಆದ್ರೆ ಯಾವ ವಸ್ತು ಇಲ್ಲ. ಆವಾಗ ಯಜಮಾನರಿಗೆ ಗೊತ್ತಾಯ್ತು, ನಾವು ಅಚ್ಚೇ ದಿನಕ್ಕೆ ಬಂದಿಲ್ಲ, ಕೆಟ್ಟ ದಿನಕ್ಕೆ ಕಾಲಿಟ್ಟಿದ್ದೀವಿ. ದುಡ್ಡು ಯಾರಿಗೂ ಮುಖ್ಯ ಅಲ್ಲ, ಎಷ್ಟು ದುಡ್ಡು ಇದ್ರೂ ತಿನ್ನೋಕ್ಕಾಗಲ್ಲ. ತಿನ್ಬೇಕಂದ್ರೆ ರೈತ ಬೆಳಿಲೇಬೇಕು. ದುಡಿಮೆಗಾರ ದುಡ್ದು ಆ ದುಡ್ಡಲ್ಲಿ ಬೆಳೆ ಖರೀದಿ ಮಾಡಬೇಕು. ಖರೀದಿ ಮಾಡಿದಂಥ ದುಡ್ಡಲ್ಲಿ ರೈತ ಮತ್ತೇನಾದ್ರು ತಗೋಬೇಕು. ಒಬ್ರಿಂದ ಒಬ್ರು ಅಂದ್ರೆ ಲಿಂಕ್ ಅದು ಸ್ನೇಹಿತರೆ, ಕಾಲಚಕ್ರದ ಲಿಂಕ್. ಬರೀ ದುಡ್ಡೊಂದೇ ಚಕ್ರದಲ್ಲಿ ತಿರುಗ್ತಾ ಇದ್ರೆ ಏನೂ ಆಗಲ್ಲ. ಅಲ್ಲಿ ರೈತನೂ ಇರಬೇಕು, ದುಡಿಮೆನು ಕೆಲಸ ಮಾಡೋ ಕಮ್ಮಾರ ಕೆಲಸ ಮಾಡಬೇಕು. ಆಮೇಲೆ ಬಂಗಾರದ ಕೆಲಸ ಮಾಡಬೇಕು. ಪ್ರತಿಯೊಬ್ರು ಅವ್ರವ್ರ ಕೆಲಸ ಮಾಡ್ತಾ ಇರಬೇಕು. ಆವಾಗ ಮಾತ್ರ ಸ್ನೇಹಿತರೆ ರೈತ ಬೆಳೆದ ಅಂದ್ರೆ ಅದನ್ನ ನಿಮ್ಮಂತ ಸಾಮಾನ್ಯವರು ದುಡ್ಡು ಕೊಟ್ಟು ಖರೀದಿ ಮಾಡ್ತೀವಿ. ಆ ರೈತ ಖರೀದಿ ಮಾರಿದಂತ ದುಡ್ಡಲ್ಲಿ ಅವ ತನಗ್ ಬೇಕಾದದನ್ನು ಖರೀದಿ ಮಾಡ್ತಾನೆ, ನಮ್ಮ ಹತ್ರ ಖರೀದಿ ಮಾಡ್ತಾನೆ. ಅಂದ್ರೆ ನಾನು ಆಲ್ರೆಡಿ ಬಂಗಾರ ತಯಾರು ಮಾಡ್ತೀನಿ, ವಜ್ರ ತಯಾರು ಮಾಡ್ತೀನಿ ಇಟ್ಕೊಳ್ಳಿ. ನಾನು ತಯಾರು ಮಾಡಿದ ವಸ್ತುನ ಆ ರೈತ ತಗೊಂತಾನೆ. ಆ ರೈತ ತಗೊಂಡಿದ್ದನ್ನ ನನಗ್ ದುಡ್ಡು ಬಂತು, ನಾನು ಅವಾಗ ರೈತ ಬೆಳೆದಿದ್ದನ್ನು ನಾನು ತಗೊಂತೀನಿ. ತಗೊಂತ ಒಬ್ರಿಂದ ಒಬ್ರಿಗೆ ಅದು ಚೈನ್ ತರ ಲಿಂಕ್ ಆಗಿ ಒಬ್ರಿಂದ ಒಬ್ಬರನ್ನ ನಂಬಿ ಒಬ್ಬರ ವಿಶ್ವಾಸದ ಮೇಲೆ ಜೀವನ ಸಾಕ್ತಾ ಹೋಗ್ಬೇಕು ಸ್ನೇಹಿತರೆ. ಆವಾಗ ಮಾತ್ರ ಅಚ್ಚೇ ದಿನ್ ಅನ್ನೋದು ಆ ಯಜಮಾನರಿಗೆ ಅವತ್ತು ಗೊತ್ತಾಯ್ತು. ಈ ರೀತಿ ಒಂದೇ ಸಲ ಸರ್ಕಾರಗಳು ಅಥವಾ ಆಡಳಿತ ಪಕ್ಷಗಳು ಏನು ಗೂಬೆ ಕುಂಡಿಸ್ಲಿಕ್ಕೆ, ಓಟಿನ ಆಸೆಗೆ ಒಂದೇ ಬಾರಿಗೆ ನಾವು ಅಚ್ಚೇ ದಿನ ತರ್ತೀವಿ, ಆ ದಿನ ತರ್ತೀವಿ, ಈ ದಿನ ತರ್ತೀವಿ, ಒಂದೇ ಸಲ ದುಡ್ಡು ಹಾಕ್ತೀವಿ ಅಂತೇಳಿ ಜನರ ಕೈಗೆ ದುಡ್ಡು ಕೊಟ್ರೆ ಅತಿಯಾದ ದುಡ್ಡಿನ ಟ್ರಾನ್ಸಾಕ್ಷನ್ ಆಗಿ ಸ್ನೇಹಿತರೆ ಒಂದು ವಸ್ತುನು ಯಾರು ಬೆಳೆಯಲ್ಲ. ಈಗ ಉದಾಹರಣೆಗೆ ನೋಡಿ, ನನ್ನ ಹತ್ರ ದುಡ್ಡಿದೆ, ನಾನು ಯಾಕೆ ಕಷ್ಟಪಡ್ಲಿ? ನಿಮ್ಮ ಹತ್ರ ದುಡ್ಡಿದೆ, ನೀವ್ಯಾಕೆ ಕಷ್ಟಪಡ್ತೀರಾ? ಹಂಗಿದ್ದಾಗ ಜೀವನ ನಡಿಲತ್ತೈತೆ. ಪ್ರತಿಯೊಬ್ಬನು ದುಡಿಬೇಕು, ಪ್ರತಿಯೊಬ್ಬನು ಖರ್ಚು ಮಾಡಬೇಕು. ಆವಾಗ ಮಾತ್ರನೇ ಎಲ್ಲರ ಜೀವನ ಚಂದ ರೀತಿಯಿಂದ ಸಾಗೋದು ಸ್ನೇಹಿತರೆ. ಆವಾಗ ಮಾತ್ರನೇ ಅಚ್ಚೇ ದಿನ್ ಆಯಾ ಹೈ ಅಂದ್ರೆ ಪ್ರತಿಯೊಬ್ಬರಕ್ಕೂ ಕೆಲಸ ಬೇಕು, ಪ್ರತಿಯೊಬ್ಬರಲ್ಲೂ ಹಣ ಇರಬೇಕು, ಒಬ್ಬ ನಂಬಿ ಬದುಕಬೇಕು ಸ್ನೇಹಿತರೆ. ಬ್ಯಾಲೆನ್ಸ್ಡ್ ಆಗಿರಬೇಕು. ನಿನ್ನನ್ನು ನಾನು ನಂಬಬೇಕು, ನನ್ನನ್ನು ನೀನು ಅವಲಂಬಿಸಿರ್ಬೇಕು. ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ಅವಲಂಬಿಸಿ ಇದ್ದಾಗ ಮಾತ್ರನೇ अच्छे दिन आया है, वो ही तो अच्छे दिन नहीं है ಸ್ನೇಹಿತರೆ. ಇದು ನನ್ನ ಒಂದು ಸಣ್ಣ ಮಾರಲ್ ಸ್ಟೋರಿ. ಈ ಸ್ಟೋರಿಯ ಮಾರಲ್ ಹೇಳಿದ್ನಲ್ಲ ಅದೇನೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡಿ ಒಬ್ಬರ ಮೇಲೆ ಅವಲಂಬಿಸಿ ಪರಿಸರವನ್ನ ಮೇಲೆ ನಾವು ನಂಬಿಕೆ ಇಟ್ಟು ಪರಿಸರವನ್ನು ನಮ್ಮನ್ನ ಬೆಳೆಸ್ಕೊಂಡು ಹೋದಾಗೆ ನಾವು ಒಬ್ಬರನ್ನೊಬ್ಬರು ನಂಬಿ ಚಂದ ರೀತಿಯಿಂದ ಎಲ್ಲರೂ ಸೇರಿ ಬದುಕೋಣ ಸ್ನೇಹಿತರೆ. ಈ ಒಂದು ನಾನು ಹೇಳಿದಂಥ ಕತೆ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯ್ತು. ಈ ಟ್ರಾವೆಲ್ ಮಾಡ್ತಾ ಇರೋ ಟೈಮಲ್ಲಿ ನಿಮ್ಮ ಜೊತೆ ಈ ಕಥೆಯನ್ನು ನೀವು ಹಂಚಿಕೊಂಡಾಗ ಈ ಕತೆ ನಿಮಗೂ ಖುಷಿ ಆಯ್ತು ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏನೇ ಇದ್ರು ತಪ್ಪು ಏನೇ ಇದ್ರು ದಯವಿಟ್ಟು ಕಾಮೆಂಟ್ಸ್ ಎಲ್ಲ ತಿಳಿಸಿ ತಿದ್ದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಂತಿ ಕೊನೆಯದಾಗಿ ಬಾಯ್ ಹೇಳ್ತಿರುವ ನಿಮ್ಮ ಸಿದ್ದಾಪುರದ ಸಿರಿ. ಥ್ಯಾಂಕ್ ಯು ಸೋ ಮಚ್.